ಹಾಯ್ ಎವ್ರಿವನ್, ದಿಸ್ ಇಸ್ ಡಾಕ್ಟರ್ ಗೌತಮಿ ಆಚಾರ್ಯ. ಸೊ ನಾನಿವತ್ತು ರೀನಲ್ ಸ್ಟೋನ್ ಅಥವಾ ಕಿಡ್ನಿ ಸ್ಟೋನ್ ಅಂತ ನೀವು ಎಲ್ಲ ಕಡೆ ಕೇಳಿರ್ತೀರಾ. ಹಾಗೆ ಕೆಲವೊಬ್ಬರಿಗೆ ಆ ಥರ ಸಮಸ್ಯೆಗಳು ಕೂಡ ಇರಬಹುದು. ಸೊ ಆ ರೀತಿ ಹುಷಾರಾದಂಥ ಒಂದು ಪೇಷಂಟ್ ಇದ್ದಾರೆ, ಹೋಮಿಯೋಪತಿಕಲಿ ನಾವು ಟ್ರೀಟ್ ಮಾಡಿ. ಸೊ ಏನು ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರೆ, ನಾವಿದನ್ನು ರೀನಲ್ ಕ್ಯಾಲ್ಕ್ಯುಲಸ್ ಅಂತ ಹೇಳಿ ಮೆಡಿಕಲ್ ಟರ್ಮ್ ಅಲ್ಲಿ ಕರಿತೀವಿ. ಹಾಗೇನೆ ನೆಫ್ರೋಲಿತ್ ಅಂತ ಕೂಡ ಕರಿತೀವಿ. ಹೆಚ್ಚಿಗೆ ಇದು ಪುರುಷರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇಟ್ ಇಸ್ ಮೋರ್ ಇನ್ ಮೇಲ್ಸ್ ದ್ಯಾನ್ ಫೀಮೇಲ್ಸ್. ಹಾಗೇನೆ 30ರಿಂದ 50 ವರ್ಷ ವಯೋಮಿತಿಯವರಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಹೊಟ್ಟೆ ನೋವು ಇರುವಂಥದ್ದು, ಹಾಗೇನೆ ವಾಕರಿಕೆ ಬರುತ್ತೆ ಪೇಷಂಟಿಗೆ, ನಾಸಿಯಾ ಸೆನ್ಸೇಷನ್ ಅಂತ ಹೇಳಿ ಕರಿತೀವಿ. ವಾಮಿಟಿಂಗ್ ಆಗುತ್ತೆ ಕೆಲವೊಬ್ರು ಪೇಷಂಟಿಗೆ. ಹಾಗೇನೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಹಾಗೇನೆ ದೇಹದ ಉಷ್ಣತೆ, ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಬೇಸಲ್ ಬಾಡಿ ಟೆಂಪರೇಚರ್. ಮೊದಲನೇದಾಗಿ, ವಾಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಕಿಡ್ನಿ ಸ್ಟೋನ್. ಆ್ಯಕ್ಚುಲಿ ನೀರು ಚೆನ್ನಾಗಿ ತೊಗೊಂಡ್ರೆ, ದಿನಕ್ಕೆ ಒಂದು 3ರಿಂದ 3.5 ಲೀಟರ್ ಅಷ್ಟು ನೀರು ಕುಡಿದ್ರೆ, 14 ಕಪ್ಪಷ್ಟು ನೀರನ್ನ ನೀವು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್ ಬರೋ ಚಾನ್ಸಸ್ ಕಡಿಮೆ. ಹಾಗೆಯೇ ಇರೋರಿಗೂ ಕೂಡ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ. ಸೊ ನಾನು ಆಗಲೇ ಹೇಳಿದ ಹಾಗೆ ಒಂದು ರಿವ್ಯೂ ಇದೆ ಪೇಷಂಟ್ದು, ಕಿಡ್ನಿ ಸ್ಟೋನಿಂದ ಹುಷಾರಾಗಿರೋದು, ಹೋಮಿಯೋಪತಿಕಲಿ ಟ್ರೀಟ್ ಮಾಡಿದ್ವಿ ಅಂತ. ಸೊ ಆ ಪೇಷಂಟ್ రివ్యూ ಇದೆ, ప్లీజ్ డూ వాచ్. నా పేరు శ్రీత, 37 నాకు. కిడ్నీలో రవ్వ ఉండే, ఇప్పుడు తక్కువ అయింది. 4 ತಿಂಗಳು ತೊಗೊಂಡಿವಿ. ಡಾಕ್ಟರ್ ಗೌತಮ್ ಅವ್ರದ್ದು ನೆಗೆಟಿವ್ ನಾರ್ಮಲ್. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪೇಷಂಟಿಗೆ ಸ್ಟೋನು ಇಷ್ಟು ಸೈಜಲ್ಲಿತ್ತು ಬಿಫೋರ್ ಟ್ರೀಟ್ಮೆಂಟ್. ಸೊ ಆಫ್ಟರ್ ಟ್ರೀಟ್ಮೆಂಟ್ ಒಂದು 2-3 ಮಂತ್ಸ್ ಆದಮೇಲೆ ಪೇಷಂಟಿಗೆ ಸ್ಟೋನ್ ರೆಡ್ಯೂಸ್ ಆಯಿತು. ಸೊ ಕಂಪ್ಲೀಟ್ಲಿ ಟ್ರೀಟ್ಮೆಂಟ್ ಆಗುವಾಗ ಈಗ ಪೇಷಂಟ್ದು ಕಂಪ್ಲೀಟ್ ನೋ ಕ್ಯಾಲ್ಕ್ಯುಲಸ್ ರಿಪೋರ್ಟ್ ಬಂದಿದೆ, ಕಿಡ್ನಿ ಸ್ಟೋನ್ ಕ್ಲಿಯರ್ ಆಗಿರೋ ರಿಪೋರ್ಟ್. ಸೊ ದೀಸ್ ಆರ್ ದ ರಿಸಲ್ಟ್ಸ್ ಆಫ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್. ಸೊ ವಿ ಆರ್ ಹ್ಯಾಪಿ ಫಾರ್ ದ ಪೇಷಂಟ್ಸ್ ಹ್ಯಾಪಿನೆಸ್. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಹಾಗೆ ಅವಶ್ಯಕತೆ ಇರೋ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೊ ಮಚ್.